ನಮಸ್ತೆ ಸ್ನೇಹಿತರೆ. ಪಾರ್ವತೀ ದೇವಿಯು ಗಂಗೆಗೆ ಭೀಕರ ಶಾಪವನ್ನು ನೀಡಿದಳು. ದಂತಕಥೆಯ ಪ್ರಕಾರ ಒಮ್ಮೆ ಪಾರ್ವತೀ ದೇವಿ ಮತ್ತು ಶಿವ ಜ್ಞಾನದಲ್ಲಿ ಮಗ್ನರಾಗಿದ್ದರು. ಗಂಗಾದೇವಿಯು ಅಲ್ಲಿ ಇದ್ದಳು. ಶಿವನ ಜ್ಞಾನ ಮುರಿದಾಗ ಅವಳು ಅವನಿಗೆ, ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋಗಿದ್ದೇನೆ, ದಯವಿಟ್ಟು ನನ್ನನ್ನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸು ಎಂದು ಹೇಳಿದಳು. ಆಗ ಕೋಪಗೊಂಡ ಪಾರ್ವತೀ ದೇವಿ, ನೀನು ನನ್ನ ಸಹೋದರಿ, ದಯವಿಟ್ಟು ನಿನ್ನ ಮಿತಿಯನ್ನು ಮೀರಬೇಡ ಎಂದು ಘೋಷಿಸಿದಳು. ಗಂಗೆ ಉತ್ತರಿಸಿದಳು, ಮಹಾದೇವ ನನ್ನನ್ನು ತಲೆಯ ಮೇಲೆ ಹೊತ್ತುಕೊಳ್ಳುತ್ತಾನೆ, ಅದಕ್ಕಾಗಿಯೇ ನಾನು ಅವನೊಂದಿಗೆ ಎಲ್ಲೆಡೆ ಹೋಗುತ್ತೇನೆ. ಗಂಗಾಳನ್ನು ಶಪಿಸುತ್ತಾ ಅವಳಲ್ಲಿ ಮೃತದೇಹಗಳು ಹರಿಯುತ್ತವೆ ಮತ್ತು ಅವಳು ಮಾನವರ ಪಾಪಗಳನ್ನು ತೊಳೆದು ಕೊಳಕಾಗುತ್ತಾಳೆ ಎಂದು ಹೇಳಿದಳು. ಶಿವ ತಪಸ್ವಿ, ತನ್ನ ಇಡೀ ದೇಹದ ಮೇಲೆ ಬೂದಿಯನ್ನು ಹಚ್ಚಿಕೊಳ್ಳುತ್ತಾನೆ. ಇದು ಅವನಿಗೆ ಎಲ್ಲವೂ ಬೂದಿ ಎಂದು ಸೂಚಿಸುತ್ತದೆ, ಏಕೆಂದರೆ ಮರ್ತ್ಯ ಭೌತಿಕ ದೇಹದ ಅಂತಿಮ ಸತ್ಯವು ಬೂದಿಯಾಗಿದೆ. ಶಿವನು 3 ಅಡ್ಡ ಬೂದಿ ಅಥವಾ ವಿಭೂತಿ ರೇಖೆಗಳನ್ನು ಅವನ ಹಣೆಯ ಮೇಲೆ ಅನ್ವಯಿಸುತ್ತಾನೆ. ಈ 3 ಸಾಲುಗಳು ರಜಸ್, ತಪಸ್ ಮತ್ತು ಸತ್ವ ಎಂಬ 3 ಗುಣಗಳನ್ನು ಪ್ರತಿನಿಧಿಸುತ್ತದೆ. ಸತ್ವ ಎಂದರೆ ಸಮತೋಲನ ಅಥವಾ ಪ್ರಕಾಶ, ರಜಸ್ ಎಂದರೆ ಚಟುವಟಿಕೆ ಅಥವಾ ಚೈತನ್ಯ, ಮತ್ತು ತಮಸ್ ಎಂದರೆ ಜಡತ್ವ ಅಥವಾ ಕತ್ತಲೆ. ಶಿವನು 3 ಕಣ್ಣುಗಳ ದೇವರು, ಅಂದರೆ ತ್ರಿನೇತ್ರ. ಶಿವನು ತ್ರಿಕಾಲದರ್ಶಿಯಾಗಿ, ಅಂದರೆ ಇಂದಿನ, ವರ್ತಮಾನ ಮತ್ತು ಭವಿಷ್ಯವನ್ನು ತಿಳಿದವನು. ಸಂಚಿತ್ತ, ಪ್ರಾರಬ್ಧ ಮತ್ತು ಆಗಮಿ ಎಂಬ 3 ಕರ್ಮಗಳು. ಶಿವನು 3 ಕರ್ಮಗಳನ್ನು ಮೀರಿದವನು ಎಂದು ಇದು ತೋರಿಸುತ್ತದೆ. ಮತ್ತು ಶಿವನಿಗೆ ಶ್ರದ್ಧೆಯಿಂದ ಪ್ರಾರ್ಥಿಸುವ ಭಕ್ತರು ಅವರು 3 ಕರ್ಮಗಳಿಂದ ಮುಕ್ತರಾಗುತ್ತಾರೆ ಮತ್ತು ಹೀಗೆ ಮೋಕ್ಷ ಅಥವಾ ಮುಕ್ತಿಯನ್ನು ಪಡೆಯುತ್ತಾರೆ. ಇಷ್ಟೇ ಅಲ್ಲದೆ ಶಿವನ ಹಣೆ ಮೇಲಿರುವ ವಿಭೂತಿಯು ತ್ರಿಗುಣ ಶಕ್ತಿಯಾಗಿದೆ. ಅವು ಶಿವನ ಇಚ್ಛೆ, ಜ್ಞಾನ ಮತ್ತು ಕ್ರಿಯೆ ಶಕ್ತಿಗಳನ್ನು ಸಂಕೇತಿಸುತ್ತವೆ. ಅವು ಪವಿತ್ರ ತ್ರಿಮೂರ್ತಿಗಳು. ಅವು 3 ದೇವತೆಗಳನ್ನು ಸೂಚಿಸುತ್ತವೆ, ಬ್ರಹ್ಮ, ವಿಷ್ಣು ಮತ್ತು ಶಿವ. ಆಧ್ಯಾತ್ಮಿಕ ರೂಪಾಂತರ ರೇಖೆಗಳು ಶಿವನ 3 ಕಣ್ಣುಗಳನ್ನು ಸಂಕೇತಿಸುತ್ತವೆ. ಇದು ಪ್ರಜ್ಞೆಯ 3 ಸ್ಥಿತಿಗಳ ಅತೀಂದ್ರಿಯತೆಯನ್ನು ಪ್ರತಿನಿಧಿಸುತ್ತದೆ, ಎಚ್ಚರ, ಕನಸು ಮತ್ತು ಆಳವಾದ ನಿದ್ರೆ. ಇದು ತುರಿಯ, ಅಂದರೆ ಜ್ಞಾನೋದಯದ 4ನೇ ಸ್ಥಿತಿಗೆ ಕಾರಣವಾಗುತ್ತದೆ. 3 ಅಶುದ್ಧತೆಗಳು, ಅವು ಅಹಂ, ಕರ್ಮ ಮತ್ತು ಮಾಯೆ, ಅಂದರೆ ಭ್ರಮೆ. ಇದು ಭ್ರಮೆಯ ನಾಶವನ್ನು ಪ್ರತಿನಿಧಿಸುತ್ತವೆ. ಸರ್ಪಗಳ ರಾಜ ವಾಸುಕಿ ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಪೂಜ್ಯ ನಾಗಗಳಲ್ಲಿ ಒಬ್ಬನಾಗಿದ್ದು, ಶಿವನ ಕುತ್ತಿಗೆಗೆ ಸುತ್ತಿಕೊಂಡಿರುವ ದೈವಿಕ ಸರ್ಪ ಎಂದೇ ಪ್ರಸಿದ್ಧನಾಗಿದ್ದಾನೆ. ಸಾಂಕೇತಿಕ ಅಲಂಕಾರಕ್ಕಿಂತ ಹೆಚ್ಚಾಗಿ ವಾಸುಕಿ ಆಧ್ಯಾತ್ಮಿಕ ಶರಣಾಗತಿ, ದೈವಿಕ ಒಡನಾಟ ಮತ್ತು ಎಲ್ಲ ಮಾರಕ ಮಿತಿಗಳ ಮೇಲೆ ಭಗವಂತನ ಶ್ರೇಷ್ಠತೆಯನ್ನು ಪ್ರತಿನಿಧಿಸುತ್ತಾನೆ. ಸಮುದ್ರ ಮಂಥನದ ಸಮಯದಲ್ಲಿ ಸೇವಿಸಿದ ಹಾಲಾಹಲ ವಿಷದಿಂದ ಗುರುತಿಸಲ್ಪಟ್ಟ ಶಿವನ ಗಂಟಲಿನ ಹತ್ತಿರ ವಾಸಿಸಲು ಆಯ್ಕೆ ಮಾಡಿಕೊಳ್ಳುವ ಮೂಲಕ ವಾಸುಕಿಯು ಅತ್ಯಂತ ಆಳವಾದ ದೈವಿಕ ತ್ಯಾಗದ ಕ್ರಿಯೆಗಳಲ್ಲಿ ಒಂದರಲ್ಲಿ ನೇರ ಪಾಲ್ಗೊಳ್ಳುವವನಾಗುತ್ತಾನೆ. ಅವನ ಸ್ಥಾನವು ದೇವರೊಂದಿಗಿನ ಅನ್ಯೋನ್ಯತೆಯನ್ನು ಮಾತ್ರವಲ್ಲದೆ ಧೈರ್ಯ, ನಿಷ್ಠೆ ಮತ್ತು ಪ್ರಜ್ಞೆಯ ಸಾಮೀಪ್ಯದ ಮೂಲಕ ಅಹಂಕಾರದ ಶುದ್ಧೀಕರಣವನ್ನು ಸೂಚಿಸುತ್ತದೆ. ವಾಸುಕಿಯನ್ನು ಬಲವಂತವಾಗಿ ದಾಸ್ಯಕ್ಕೆ ಒಳಪಡಿಸುವುದಿಲ್ಲ. ಅವನು ಶಿವನಿಗೆ ತನ್ನನ್ನು ತಾನು ಸ್ವಇಚ್ಛೆಯಿಂದ ಅರ್ಪಿಸಿಕೊಳ್ಳುತ್ತಾನೆ. ಈ ಶರಣಾಗತಿಯ ಕ್ರಿಯೆಯು ಅತ್ಯುನ್ನತ ಮಟ್ಟದಲ್ಲಿ ಭಕ್ತಿಯ ಸಂಕೇತವಾಗುತ್ತದೆ. ಕ್ಷೀರಸಾಗರದ ಮೇಲೆ ವಿಷ್ಣುವನ್ನು ವಿಶ್ವ ಹಾಸಿಗೆಯಾಗಿ ಸೇವಿಸುವ ಶ್ರೇಷ್ಠನಂತಲ್ಲದೆ, ವಾಸುಕಿಯು ಶಿವನಿಗೆ ಸಾಮೀಪ್ಯದ ತೀವ್ರತೆಯನ್ನು ಆರಿಸಿಕೊಳ್ಳುತ್ತಾನೆ. ಅವನ ಉಪಸ್ಥಿತಿಯು ರೂಪಾಂತರ, ಸ್ಥಿರತೆ ಮತ್ತು ಆಂತರಿಕ ಬೆಂಕಿಯನ್ನು ಪ್ರತಿನಿಧಿಸುತ್ತದೆ. ಸಮುದ್ರ ಮಂಥನದಲ್ಲಿ ವಾಸುಕಿಯ ಸೇವೆಯು ಬ್ರಹ್ಮಾಂಡದ ಮಹತ್ವದ ಕ್ಷಣ ಮಾತ್ರವಲ್ಲದೆ ಅಪಾರ ವೈಯಕ್ತಿಕ ತ್ಯಾಗದ ಕ್ಷಣವೂ ಆಗಿದೆ. ದೇವರುಗಳು ಮತ್ತು ರಾಕ್ಷಸರು ಏಕಕಾಲದಲ್ಲಿ ಎಳೆಯುವ ಒತ್ತಡ, ಅವನ ಬಾಯಿಂದ ಮಾರಕ ವಿಷ ಹೊರಹೊಮ್ಮುವುದು ಮತ್ತು ಈ ಬ್ರಹ್ಮಾಂಡದ ಪ್ರಕ್ಷುಬ್ಧತೆಯ ಹೃದಯ ಭಾಗದಲ್ಲಿ ಅವನ ಉಪಸ್ಥಿತಿ ಎಲ್ಲವೂ ಅವನ ಅಚಲ ಚೈತನ್ಯವನ್ನು ಒತ್ತಿ ಹೇಳುತ್ತದೆ. ನೋವಿನ ಹೊರತಾಗಿಯೂ ಅವನು ತನ್ನ ಪಾತ್ರವನ್ನು ನಿರ್ವಹಿಸುವುದನ್ನು ಮುಂದುವರಿಸಿದನು. ನಿಜವಾದ ಭಕ್ತಿ ಸೌಕರ್ಯ ಮತ್ತು ಸ್ವಾರ್ಥವನ್ನು ಮೀರಿಸುತ್ತದೆ ಎಂದು ಸಾಬೀತುಪಡಿಸಿದನು. ನಾಗಪೂಜೆ ಮತ್ತು ಸರ್ಪದೋಷ ನಿವಾರಣೆಗೆ ಸಂಬಂಧಿಸಿದ ರಕ್ಷಣಾತ್ಮಕ ಮಂತ್ರಗಳು ಮತ್ತು ಆಚರಣೆಗಳಲ್ಲಿ ವಾಸುಕಿಯ ಹೆಸರನ್ನು ಸಹ ಕರೆಯಲಾಗುತ್ತದೆ, ಏಕೆಂದರೆ ಅವನು ಗುಪ್ತ ಕರ್ಮ ಬಾಧೆಗಳಿಂದ ರಕ್ಷಣೆ ನೀಡುತ್ತಾನೆ ಮತ್ತು ಭಕ್ತರನ್ನು ಕಾಣದ ಅಪಾಯಗಳಿಂದ ರಕ್ಷಿಸುತ್ತಾನೆ ಎಂದು ನಂಬಲಾಗಿದೆ.
ಅವನ ಸ್ವಭಾವವು ಕೇವಲ ಪ್ರತಿಕ್ರಿಯಾತ್ಮಕವಲ್ಲ, ಆದರೆ ಆಳವಾಗಿ ಕರುಣಾಮಯಿ, ಶಿವನ ಸ್ವಂತ ರಕ್ಷಣಾತ್ಮಕ ಅಂಶದ ಸಾಕಾರವಾಗಿದೆ. ಪ್ರತಿಮಾಶಾಸ್ತ್ರದಲ್ಲಿ ಶಿವನ ಮೇಲೆ ವಾಸುಕಿಯ ಉಪಸ್ಥಿತಿಯು ನಾವು ಹೆಚ್ಚು ಭಯಪಡುವ ಸಾವು, ವಿಷ, ಸಮಯ ಮತ್ತು ರೂಪಾಂತರವನ್ನು ದೈವಿಕ ಸಹವಾಸದ ಮೂಲಕ ಕರಗತ ಮಾಡಿಕೊಳ್ಳಬಹುದು ಮತ್ತು ಪವಿತ್ರಗೊಳಿಸಬಹುದು ಎಂಬ ಸಂದೇಶವನ್ನು ಪ್ರತಿಬಿಂಬಿಸುತ್ತದೆ. ಹಿಂದೂ ಧರ್ಮದ ಅತ್ಯಂತ ಶಕ್ತಿಶಾಲಿ ದೇವತೆಯ ಕುತ್ತಿಗೆಯ ಸುತ್ತಲೂ ವಿಶ್ರಾಂತಿ ಪಡೆಯುವಾಗ ಅವರ ಶಾಂತ ವರ್ತನೆಯು ಆಂತರಿಕ ಶರಣಾಗತಿ, ಆಧ್ಯಾತ್ಮಿಕ ಸಾಮೀಪ್ಯ ಮತ್ತು ನಿರ್ಭಯತೆಯ ಮೌಲ್ಯವನ್ನು ಕಲಿಸುತ್ತದೆ. ವಾಸುಕಿಯ ಸಾನ್ನಿಧ್ಯದ ಮೂಲಕ ಭಕ್ತನ ಮಾರ್ಗವು ಶಕ್ತಿಯ ಮಾರ್ಗದಿಂದ ಪ್ರತ್ಯೇಕವಾಗಿಲ್ಲ ಎಂದು ನಾವು ಕಲಿಯುತ್ತೇವೆ. ವಾಸ್ತವವಾಗಿ ಅದು ಅದರ ಮೂಲವಾಗಿದೆ. ಶಿವನೊಂದಿಗಿನ ಅವನ ಶಾಶ್ವತ ಬಂಧವು ಕೇವಲ ರಕ್ಷಕ ಮತ್ತು ರಕ್ಷಿತ ಬಂಧವಲ್ಲ, ಬದಲಿಗೆ ಆತ್ಮ ಮತ್ತು ಮೂಲದ ಬಂಧವಾಗಿದೆ. ನಿಜವಾದ ಶಕ್ತಿಯು ಪ್ರಾಬಲ್ಯದಲ್ಲಿಲ್ಲ, ಆದರೆ ಭಕ್ತಿ, ನಂಬಿಕೆ ಮತ್ತು ದೈವಿಕತೆಯ ಮೇಲಿನ ಅಚಲ ನಂಬಿಕೆಯಲ್ಲಿದೆ ಎಂದು ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.